ಇನ್ನು ಅಯೋಧ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲೇಬೇಕು. ಅಯೋಧ್ಯೆ ರಾಮ ಮಂದಿರದ ಹುಂಡಿನಲ್ಲಿ ಕಳ್ಳತನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅಯೋಧ್ಯೆಯಲ್ಲಿ ಇವತ್ತು ಬೃಹತ್ ಪ್ರತಿಭಟನೆಗೆ ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಂಡಿದೆ. ಬೃಹತ್ ಪ್ರತಿಭಟನೆಗೂ ಮೊದಲೇನೇ ನಾಯಕರನ್ನ ಬಂಧಿಸಿದ್ದಾರೆ ಪೊಲೀಸರು. ಉತ್ತರ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಅಜಯ್ ರೈ ಅವ್ರಿಗೆ ಗೃಹ ಬಂಧನ. ಕಾಂಗ್ರೆಸ್ ಕಾರ್ಯಕರ್ತರ ಬಂಧನಕ್ಕೆ ಪಕ್ಷ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಇವತ್ತು ಕಾಂಗ್ರೆಸ್ನ ಸಂಸದರು ಅಯೋಧ್ಯೆಗೆ ಬರ್ತಾರೆ. ಅವಧ್, ಪೂರ್ವಾಂಚಲ್ ಪಕ್ಷದ ಕಾರ್ಯಕರ್ತರಿಗೂ ಕೂಡ ನೀವು ಬನ್ನಿ ಅಂತ ಹೇಳಲಾಗಿದೆ. ಅಯೋಧ್ಯೆಗೆ ಬರುವಂತೆ ಕೈ ನಾಯಕರು ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಾವು ನೋಡ್ತಾ ಇದ್ದೀವಿ ಅಯೋಧ್ಯೆಯಲ್ಲಿ ಏನೇನು ಆಗ್ತಾ ಇದೆ ಅಂತ, ಇದಕ್ಕೆ ಸಂಬಂಧಪಟ್ಟಂಗೆ ಯಾರ್ಯಾರ ತಲೆದಂಡ ಆಯಿತು, ಯಾರ್ಯಾರ ತಲೆದಂಡ ಆಗ್ತಾ ಇದೆ ಅದನ್ನು ಕೂಡ ನೋಡ್ತಾ ಇದ್ದೀವಿ. ಇದೆಲ್ಲದರ ಜೊತೆಗೆ ಇದು ರಾಜಕೀಯ ದಾಳವಾಗಿರೋದು. ಒಂದು ಕಡೆಗೆ ಕೇಜ್ರಿವಾಲ್ ಬಂದಿದ್ದು, ಕೇಜ್ರಿವಾಲ್ ಮಾತಾಡಿದ್ದು ಅದೆಲ್ಲ ಆಯ್ತು. ಈಗ ಕಾಂಗ್ರೆಸ್ ನಾಯಕರ ಸರದಿ. ನೀವು ಮಂದಿರ ಕಟ್ಟದಂಥ ಸಂದರ್ಭದಲ್ಲಿ, ಮಂದಿರದ ಉದ್ಘಾಟನೆ ಸಂದರ್ಭದಲ್ಲಿ ಎಷ್ಟು ಜನ ನಾಯಕರು ಬಂದರೂ ಬಿಟ್ಟರೋ ಗೊತ್ತಿಲ್ಲ. ಪ್ರತಿಭಟನೆಗಂತೂ ದೊಡ್ಡ ಪ್ರಮಾಣದಲ್ಲಿ ನಾಯಕರು ಬನ್ನಿ ಅಂತ ಕಾರ್ಯಕರ್ತರು ಕರೆದಿದ್ದಾರೆ. ಎಲ್ಲೋ ಒಂದು ಕಡೆಗೆ ಒಂದು ಹಂಗಾಮ ಸೃಷ್ಟಿಯಾಗುವಂಥ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ ಅಯೋಧ್ಯೆಯಲ್ಲಿ. ಏನಂತೀರಿ? ಹೌದು ರಂಗನಾಥ್, ಈ ತರದೊಂದು ಪರಿಸ್ಥಿತಿಯಲ್ಲಿ ಈಗ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಾ ಇದೆ. ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ನಾಯಕರು ಈಗ ಅಯೋಧ್ಯೆ ಚಲೋ ಅನ್ನುವಂತಹ ಹೋರಾಟವನ್ನು ಹಮ್ಮಿಕೊಂಡಿರುವಂತಹದ್ದು. ಉತ್ತರ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಅಜಯ್ ರಾಯ್ ಅವರ ನೇತೃತ್ವದಲ್ಲಿ ಬೆಳಗ್ಗೆ 9 ಗಂಟೆಗೆ ಲಕ್ನೋದಿಂದ ಅಯೋಧ್ಯೆಗೆ ಹೊರಡಬೇಕಾಗಿತ್ತು. ಆದರೆ ಅಜಯ್ ರಾಯ್ ಮತ್ತೆ ಇನ್ನಿತರ ಸಂಸದರನ್ನ ಗೃಹ ಬಂಧನದಲ್ಲಿ ಈಗ ಇರಿಸಲಾಗಿದೆ. ಅವ್ರನ್ನ ಮನೆಯಿಂದ ಹೊರಗಡೆ ಬರೋದಕ್ಕೆ ಬಿಡ್ತಾ ಇಲ್ಲ ಅಂತ ಕಾಂಗ್ರೆಸ್ ನಾಯಕರಿಗೆ ಆರೋಪವನ್ನ ಮಾಡ್ತಾ ಇರುವಂತಹದ್ದು. ಈಗ 9 ಗಂಟೆಗೆ ಅವರು ಲಕ್ನೋ ಬಿಟ್ಟು 11 ಗಂಟೆಗೆ ಅಯೋಧ್ಯೆಯನ್ನು ತಲುಪಬೇಕಾಗಿತ್ತು. ಅಲ್ಲಿ ಒಂದು ದೊಡ್ಡ ಪ್ರೊಟೆಸ್ಟ್ ಅನ್ನ ಮಾಡಬೇಕಾಗಿತ್ತು. ಜೊತೆಗೆ ಅಯೋಧ್ಯೆಯ ರಾಮಲಲ್ಲನ ದರ್ಶನವನ್ನು ಕೂಡ ಅವರು ಮಾಡಬೇಕಾಗಿತ್ತು. ಮತ್ತೆ ದೇಣಿಗೆ ಪ್ರಕರಣದಲ್ಲಿ ಆಗಿರ್ತಕ್ಕಂಥ, ದೇಣಿಗೆ ಕಳ್ಳತನ ಪ್ರಕರಣದಲ್ಲಿ ಆಗಿರ್ತಕ್ಕಂಥ SIT ತನಿಖೆ ಆಗಿರ್ಬೋದು, ಇನ್ನಿತರ ದೊಡ್ಡ ಹೋರಾಟವನ್ನು ರೂಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇವೆ. ಒಂದ್ ಕಡೆ ಇದುವರೆಗೆ ನಿನ್ನೆವರೆಗೂ ಕೂಡ SP ನಾಯಕ ಅಖಿಲೇಶ್ ಯಾದವ್ ಅವರು ದೊಡ್ಡ ಮಟ್ಟದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಕರ್ನಾಟಕದ ಲಿಂಕ್ ಕೂಡ ಇದೆ. ಬೇನಾಮಿ ವ್ಯಕ್ತಿಗಳು ಈ ದುಡ್ಡನ್ನ ಹೊಡ್ಕೊಂಡು ಹೋಗಿದ್ದಾರೆ, ಕರ್ನಾಟಕದ ಮೂಲದ ವ್ಯಕ್ತಿಗಳು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅಖಿಲೇಶ್ ಯಾದವ್ ಅವರು ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಕಳೆದ 2 ದಿವಸಗಳ ಹಿಂದೆ ಅಯೋಧ್ಯೆ ರಾಮ ಮಂದಿರಕ್ಕೆ ಭೇಟಿಯನ್ನು ಕೊಟ್ಟು ಇದರ ವಿರುದ್ಧ ಒಂದು ತೀವ್ರತರನಾದ ಹೋರಾಟ ಮಾಡ್ತೀವಿ ಅನ್ನುವಂತದ್ದನ್ನ ಹೇಳಿದ್ರು. ಈಗ ಕಾಂಗ್ರೆಸ್ ಕೂಡ ಅದೇ ರೀತಿಯಂತ ಹೋರಾಟಕ್ಕೆ ಈಗ ಮುಂದಾಗಿದೆ. ಈಗ ಕಾಂಗ್ರೆಸ್ ನಾಯಕರ ಎಲ್ಲ ಹರೀಶ್, ನೀವು ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಮಾತಾಡ್ತೀನಿ. ದೇಣಿಗೆ ಕಳ್ಳಾಟದ ಮಹತ್ವದ ದಾಖಲೆಗಳನ್ನ SIT ಕಲೆ ಹಾಕಿದೆ. ಎಲ್ಲೆಲ್ಲಿ ನಿರ್ಲಕ್ಷ್ಯ ಆಗಿದೆ, ಮಂದಿರ ನಿರ್ವಹಣೆಯಲ್ಲಿ ಎಲ್ಲೆಲ್ಲಿ ಲೋಪವಾಗಿದೆ, ಏನು ಎತ್ತ ಟ್ರಸ್ಟ್ನ ಸದಸ್ಯರುಗಳು ದೋಷಿಗಳು. ಚಂಪತ್ರಾಯ್, ಅನಿಲ್ ಮಿಶ್ರಾ, ಗೋಪಾಲ್ ರಾವ್ ಸೇರಿದಂತೆ ಬಹಳಷ್ಟು ಜನ ತಪ್ಪಿತಸ್ಥರು ಅಂತ SITನಲ್ಲಿ ಉಲ್ಲೇಖ ಆಗಿದೆ. ಇದರಲ್ಲಿ ವೈಫಲ್ಯತೆ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ ಅನ್ನುವಂಥದ್ದು SIT ವರದಿ. ಇವರು ಯಾವುದನ್ನು ಕೂಡ ಸರಿಯಾಗಿ ನಿಭಾಯಿಸಿಲ್ಲ. ಎಲ್ಲೋ ಒಂದು ಕಡೆಗೆ ಈ ಮಂದಿರ ಆಯಿತು ಅನ್ನುವಂಥ ಅಲೆ ಇದೆಯಲ್ಲ, ಅದು ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಿದ್ದಿದ್ದು, ಜನ ಭಾವುಕರಾಗಿದ್ದು, ಭಕ್ತಿ ಭಾವದಲ್ಲಿ ಅವರು ಮುಳುಗೆದ್ದಿದ್ದು, ಇದೆಲ್ಲವನ್ನೂ ಕೂಡ ಇವರು ದುರುಪಯೋಗ ಪಡಿಸ್ಕೊಂಡ್ಬಿಟ್ರೆ ಹಾಗಾದರೆ ಏನು ಮಾಡಿದ್ರೆ ನಡೆಯುತ್ತೆ ಅನ್ನುವಂಥ ಮನೋಭಾವನೆ ಬಂದ್ಬಿಡ್ತಾ? ಇವೆಲ್ಲ ಪ್ರಶ್ನೆಗಳು ಕೂಡ ಈಗ ಎದ್ದಿದೆ. ಜೂನ್ 23ನೇ ತಾರೀಕಿನೇ ಪ್ರಾಥಮಿಕ ವರದಿ ಕೊಡಲಾಗಿದೆ. ಪ್ರಾಥಮಿಕ ತನಿಖಾ ವರದಿಯನ್ನು ವಿಶೇಷ ತನಿಖಾ ತಂಡ ಸಲ್ಲಿಸಿದೆ. ಆ SIT ವರದಿಯ ಆಧಾರದ ಮೇಲೇ ಪ್ರಕರಣ ದಾಖಲಾಗಿದ್ದು, ಅದಾದ್ಮೇಲೆ ತನಿಖೆ ಶುರುವಾಗಿದ್ದು. ಅನಿಲ್ ಮಿಶ್ರಾ ಅವರ ವಿರುದ್ಧ 40% ಕಮಿಷನ್ ಪಡೆದಿದ್ದಾರೆ ಅನ್ನುವಂಥ ಆರೋಪವಿದೆ. ಏನು ಹೇಳ್ತೀರಿ? ದೇವರ ನೆರಳಲ್ಲಿರುವಂಥವರು ದೇವರ ಹೆಸರು ಹೇಳ್ಕೊಂಡು ದುಡ್ಡು ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಹೆಂಗೆ ಕತೆ? ಎಸ್ ಹರೀಶ್, ಪ್ಲೀಸ್ ಕಂಟಿನ್ಯೂ. ಹೌದು ರಂಗನಾಥ್, ಈಗ SIT ವರದಿಯನ್ನ 23ನೇ ತಾರೀಕಿಗೆ ಕೊಟ್ಟಿದೆ. ಅದರಲ್ಲಿ SIT ಕೊಟ್ಟಿರ್ತಕ್ಕಂತಹ ವರದಿಯಲ್ಲಿ ಏನೇನು ಅಂಶಗಳಿವೆ ಅನ್ನುವಂಥದ್ದು ಈಗ ಒಂದೊಂದೇ ಬಹಿರಂಗ ಆಗ್ತಿರುವಂತಹದ್ದು. ಇಲ್ಲಿ ಬಹುಮುಖ್ಯವಾಗಿ ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿರುವಂತಹ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಆಗಿರ್ಬೋದು, ಮತ್ತೆ ಟ್ರಸ್ಟಿ ಸದಸ್ಯರಾಗಿರ್ತಕ್ಕಂತಹ ಅನಿಲ್ ಮಿಶ್ರಾ ಆಗಿರ್ಬೋದು, ಇವರು ಪಾತ್ರ ಏನಾಗಿತ್ತು ಅನ್ನುವಂಥ ಒಂದೊಂದೇ ವಿಚಾರಗಳೀಗ ಹೊರಗಡೆ ಬರ್ತಾ ಇರುವಂತಹದ್ದು. ಚಂಪತ್ ರಾಯ್ ಅವರು ಭೂ ಮಾಫಿಯಾಗೆ ಬೆಂಬಲವಾಗಿ ನಿಂತಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈಗ
ರಾಮ ಮಂದಿರಕ್ಕೆ ಬಂದಿರತಕ್ಕಂಥ ದೇಣಿಗೆ ಹಣವನ್ನ ಅದನ್ನ ಭೂ ಮಾಫಿಯಾಗೆ ಬಳಸಿದ್ದಾರೆ, ಹೆಚ್ಚು ಹೆಚ್ಚು ಹಣ ಕೊಟ್ಟು ಕೊಂಡ್ಕೊಂಡಿದ್ದಾರೆ, ತಮ್ಮ ಬಳಕೆಗೆ ಬಳಸ್ಕೊಂಡಿದ್ದಾರೆ. ಜೊತೆಗೆ ತನ್ನ ಸುತ್ತಮುತ್ತ ಇದ್ದಂಥವರ ಆಸ್ತಿ ಸಂಪತ್ತನ್ನು ಹೆಚ್ಚಿಗೆ ಮಾಡುವಲ್ಲಿ ಅವರು ಸಹಕಾರಿ ಆಗಿದ್ದಾರೆ. ಮತ್ತೆ ಎಲ್ಲವೂ ಕೂಡ ಗೊತ್ತಿದ್ದು ಚಂಪತ್ ರಾಯ್ ಅವರು ಕಣ್ಮುಚ್ಚಿ ಕೂತಿದ್ರು ಅನ್ನುವಂತಹದ್ದು ಕೂಡ ಈ ಒಂದು ಪ್ರಾಥಮಿಕ ವರದಿಯಲ್ಲಿ ಗೊತ್ತಾಗ್ತಾ ಇದೆ. ಜೊತೆಗೆ ಅನಿಲ್ ಮಿಶ್ರಾ ಅವರ ಪಾತ್ರ ಏನು ಅಂತಂದ್ರೆ, ಇವರು ಯಾವುದೇ ರಾಮ ಮಂದಿರದ ಯಾವುದೇ ಕೆಲಸಗಳನ್ನ ಯಾರಿಗೆ ಕೊಟ್ಟರು ಕೂಡ ಅವರು 40% ಕಮಿಷನ್ ಕೊಡಬೇಕಾಗಿತ್ತು ಅನ್ನುವಂಥದ್ದನ್ನು ಕೂಡ ಈಗ SIT ಮೆನ್ಷನ್ ಮಾಡಿರುವಂತದ್ದು. ಅಂದ್ರೆ ಅನಿಲ್ ಮಿಶ್ರಾ ಅವರಿಗೆ 40% ಕಮಿಷನ್ ಅನ್ನ ಕೊಡಬೇಕಾಗಿತ್ತು ಅನ್ನುವಂತಹದ್ದು. ಮತ್ತೆ SP ನಾಯಕ ಅಖಿಲೇಶ್ ಯಾದವ್ ಅವರು ಇನ್ನೂ ಸಾಕಷ್ಟು ಗಂಭೀರ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ SIT ಆರೋಪಗಳು ಬೇರೆ, ಮತ್ತೆ SP ಆರೋಪಗಳು ಬೇರೆ, ಅಖಿಲೇಶ್ ಯಾದವ್ ಅವರ ಆರೋಪಗಳು ಬೇರೆ. ಇನ್ನಷ್ಟು SIT ಇದರ ತನಿಖೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಅಂದ್ರೆ ನಿನ್ನೆವರೆಗೂ ಕೂಡ 140 ಮಂದಿಯನ್ನ ವಿಚಾರಣೆ ನಡೆಸಲಾಗಿದೆ. ಇನ್ನಷ್ಟು ಮಂದಿಯನ್ನ SIT ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ಕಳೆದ 2-3 ವರ್ಷಗಳಲ್ಲಿ ನಿರಂತರವಾಗಿ ನಡೆದಿರತಕ್ಕಂತಹ ದರೋಡೆ ವಿಚಾರವಾಗಿ ಸಾಕಷ್ಟು ಇನ್ನು ಆಘಾತಕಾರಿ ಮಾಹಿತಿಗಳು ಬಂದರೂ ಕೂಡ ಅಚ್ಚರಿ ಇಲ್ಲ ರಂಗನಾಥ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಹರೀಶ್.